ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಕ್ಷೇತ್ರದ ಅಧಿನಾಯಕಿಯಾಗಿರುವ ಕ್ಷೇತ್ರನಾಥಿಯಾಗಿರುವ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಕುಲದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ಪೂಜ್ಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಏನು ನಮ್ಮ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಕ್ಷೇತ್ರ ಇರುವಂಥದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯೂರು ಗ್ರಾಮ ತೋಟದ ತಪೋವನ. ವಿಶೇಷವಾದಂಥ ಕ್ಷೇತ್ರ. ಏಕೆಂದರೆ ಎಲ್ರಿಗೂ ಗೊತ್ತಿದ್ದಂಗೆ ನಾವು ಒಂದು ಚಿಕ್ಕ ಗುಡಿಸಲನ್ನು ಮುಖಾಂತರ ಈ ಕ್ಷೇತ್ರ ಇವತ್ತು ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೀತಿರೋದು, ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಿರ್ಬೋದು. ಹೀಗೆ ನೂರಾರು ಕಷ್ಟಗಳಿಂದ ಬಂದಂಥ ಭಕ್ತರಿಗೂ ಕೂಡ ಒಳ್ಳೆಯದಾಗ್ತಿರೋದು ನೋಡಿದ್ರೆ ನಮಗೆ ಭಾಳ ಕೂಡ ಸಂತೋಷ ಆಗ್ತಾಯಿದೆ. ಏಕೆಂದರೆ ಸುತ್ತಲೂ ಹಸಿರಿನ ವನ ಇದ್ದು, ಮುಂದೆ ಹೇಮಾವತಿ ನದಿ ಹರಿತಾ ಇದ್ದು, ಅದೇ ರೀತಿ ಹಿಂಭಾಗದಲ್ಲಿ ನಮ್ಮ ಎಲಿಯೂರಿನ ಕೆರೆ ಕೂಡ ಕಾಣ್ತಾ ಇದ್ದು ವಿಶೇಷವಾಗಿರುವಂಥ ಕ್ಷೇತ್ರ. ಹಾಗೆ ಏನು ಈ ಒಂದು ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಾವೇನು ಮಾಡ್ತಾಯಿದ್ದೀವಿ. ಇದೇ ತಿಂಗಳು ಏಪ್ರಿಲ್ 27, 2025 ಭಾನುವಾರ ವಿಶೇಷವಾದಂಥ ಹೊತ್ತು ಪ್ರತ್ಯಂಗಿರಾ ದೇವಿ ಹೋಮ ಇದೆ. ಆ ಪ್ರತ್ಯಂಗಿರಾ ದೇವಿ ಹೋಮಕ್ಕೆ ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಗೋಪಾಲ್ ಶರ್ಮ ಗುರೂಜಿಯವರು ಕೂಡ ಆಗಮಿಸ್ತಿದ್ದು, ಅವರ ನೇತೃತ್ವದಲ್ಲಿ ಈ ಬಾರಿ ವಿಶೇಷವಾದಂಥ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಹೋಮ ನಡೀತಾ ಇದ್ದು ಸಾವಿರಾರು ಜನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಇದೆ. ಬಂದಂಥ ಭಕ್ತಾದರಿಗೆ ಎಲ್ರಿಗೂ ಕೂಡ ಬೆಳಿಗ್ಗಿಂದಲೂ ಸಂಜೆವರೆಗೂ ದಾಸೋಗದ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಯಾವ ಒಂದು ಸಮಸ್ಯೆಗಳಿದ್ದಾವೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಒಂದು ಸಲ ಈ ಕ್ಷೇತ್ರಕ್ಕೆ ನೀವು ಬಂದೋಯ್ತು ಅಂತಂದರೆ ನಿಮ್ಮ ಒಂದು ಜೀವನವೇ ಒಂದು ಪಾವನವಾದಂತೆ. ಏಕೆಂದರೆ ಎಷ್ಟೋ ಜನ ಈಗಾಗಲೇ ಬಂದು ಈಗಲೂ ಕೂಡ ನಮ್ಮ ಮಾಧ್ಯಮ ಮಿತ್ರದವ್ರು ಹೇಳ್ತಾಯಿದ್ರು, ಯಾರೋ ಅವ್ರ ಸ್ನೇಹಿತರು ಒಬ್ಬರಿಗೆ ಇಲ್ಲಿ ಹೋಮ ಮಾಡ್ಕೊಂಡು ಹೋದ್ಮೇಲೆ ಚೆನ್ನಾಗಾಯಿತು ಗುರುಗಳೇ ಅಂತ ಹೇಳ್ತಾಯಿದ್ರು. ಈ ಥರದ್ದೆಲ್ಲ ನಾವು ಕೇಳ್ತಾಯಿದ್ರೆ ಭಾಳ ಸಂತೋಷ ಆಗ್ತಾಯಿದೆ. ನೀವು ಕೂಡ ಭಾಳ ಕಷ್ಟದಲ್ಲಿರ್ತೀರ, ನೋವಲ್ಲಿರ್ತೀರ. ಒಂದು ಬಾರಿ ಈ ನಮ್ಮ ಏನು NH4 ಪಕ್ಕನೇ ಬೆಂಗಳೂರು ಶಿರಾ ಹೈವೇ NH4 ಪಕ್ಕದಲ್ಲಿರುವಂಥ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯ ಕ್ಷೇತ್ರ. ಏಕೆಂದರೆ ಇಂಥ ಒಂದು ಪುಣ್ಯ ಕ್ಷೇತ್ರ ನೀವು ನೋಡುವಂಥದ್ದೇ ಮಹಾನ್ ಪುಣ್ಯ. ಇದು ಇರುವಂಥದ್ದು ತುಂಬ ಸುಂದರವಾದಂಥ ಕ್ಷೇತ್ರ. ತಾಯಿಯ ಆಜ್ಞೆ ಮೇರೆಗೆ ಮಾಡಿರುವಂಥದ್ದು, ಗುರುಗಳ ವಾಸ್ತು ಬಗ್ಗೆ ನಾವು ತಿಳ್ಕೊಂಡು ಮಾಡಿರುವಂಥ ಕ್ಷೇತ್ರ. ಕೇರಳ ವಿಧಾನದಲ್ಲಿ ಎಲ್ಲವೂ ಕೂಡ ಕೇರಳ ಶೈಲಿಯಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಮಾಡಿರುವಂಥದ್ದು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಅಲ್ಲಿ ಮಾಡ್ತಿರುವಂಥ ಏನು ಕರ್ತೃಗಳಿದ್ದಾರೆ, ಇದು 2ನೇ ಬಾರಿ ಹೋಮಗಳು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಬಂದು ಅವರಿಗೆ ಮೊದಲಿಗೆ ಒಂದು ಹೋಮ ಮಾಡಿದ್ಮೇಲೆ ಒಳ್ಳೆಯದಾಯಿತು, 2ನೇ ಬಾರಿಗೆ ಹೋಮಗಳು ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಈ ಒಂದು ಅಮಾವಾಸ್ಯೆ ಒಂದು ದೊಡ್ಡ ಮಟ್ಟದಲ್ಲಿ ಆಗುವಂಥ ಸಾಧ್ಯತೆ ಇದೆ. ಏಕೆಂದರೆ ನಮ್ಮ ಪೂಜ್ಯ ಗುರುಗಳು ಕೂಡ ಆಗಮಿಸ್ತಾ ಇರೋದ್ರಿಂದ ಜನಸಂಖ್ಯೆ ಕೂಡ ಈ ಬಾರಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ತಾವು ಕೂಡ ಬನ್ನಿರಿ. ಏಕೆಂದರೆ ಗುರುಗಳನ್ನು ತಾವು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯುವುದು, ತಾಯಿ ಆಶೀರ್ವಾದವನ್ನು ಪಡೆಯುವುದು. ಹಾಗಾಗಿ ನನ್ನ ಶಿರಾ ಕ್ಷೇತ್ರ ಜನತೆ ಇರ್ಬೋದು, ಅಕ್ಕಪಕ್ಕದ ತಾಲೂಕಿನಲ್ಲಿರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಎಲ್ಲರೂ ಕೂಡ ಬಂದು ಆ ದೇವಿ ಆಶೀರ್ವಾದ ಪಡೆಯಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನೀವು ನೋಡ್ತಾ ಇರುವಂಥದ್ದು ವಿಶೇಷವಾಗಿ ನೋಡಿರಿ, ಇಲ್ಲಿ ತೆಂಗಿನಕಾಯಿಯನ್ನು ಒಂದು ಮಡಿ, ಯಾವ ರೀತಿ ಮಡಿ ಅಂತಂತಂದರೆ ಇದು ಕೇಸರಿ ನಮ್ಮ ಏನು ಹಿಂದುತ್ವದ ಒಂದು ಕೇಸರಿಯ ಒಂದು ಸಂಕೇತ. ಈ ಒಂದು ಸಂಕೇತವಾಗಿರುವಂಥ ಒಂದು ಏನು ವಸ್ತ್ರದಲ್ಲಿ ಇದರೊಳಗಡೆಗೆ ನೀವು ಕಾಣ್ತಾ ಇರ್ಬೋದು ನೋಡಿರಿ. ಇದರೊಳಗಡೆಗೆ ಒಣಮೆಣಸಿನಕಾಯಿ ಇದೆ, ಗಿಡಮೂಲಿಕೆಗಳು ಇದ್ದಾವೆ, ಬಿಳೆ ಸಾಸಿವೆ ಹಾಕಿದ್ದೀವಿ, ಕಾಳು ಮೆಣಸನ್ನು ಹಾಕಿದ್ದೀವಿ. ಇದೆಲ್ಲವನ್ನು ದ್ರವ್ಯಗಳನ್ನು ಹಾಕಿ ಇದರೊಳಗಡೆ ಒಂದು ಮಂತ್ರಶಕ್ತಿಯಿಂದ ದೇವರ ಬದಿಯಲ್ಲಿಟ್ಟು ಎಲ್ಲ ಒಂದು ಯಾವ ರೀತಿಯ ಒಂದು ಅನುಷ್ಠಾನಗಳು ಆಗಬೇಕು, ಜಪ ಆಗಬೇಕು. ಈ ಜಪದ ಮುಖಾಂತರವಾಗಿ ಇದನ್ನು ತಯಾರು ಮಾಡಿ ಇದನ್ನು ಭಕ್ತರಿಗೆ ಕೊಡ್ತಾ ಇದ್ದೀವಿ. ಆ ಭಕ್ತರುಗಳು ಯಾವ ಕಷ್ಟ ಇದೆ, ಏಕೆಂದರೆ ಬರುವಂಥ ಎಲ್ಲರೂ ಕೂಡ ಸಾಹುಕಾರಗಳೇ ಆಗಿರೋ ನಾವು ಮಾಡಿರುವಂಥದ್ದು, ಇಲ್ಲಿ ಬಂದಂಥ ಭಕ್ತರುಗಳು ಒಳ್ಳೆಯದಾಗಲೇಬೇಕು ಅಂತೇಳಿ ಮಾಡಿರುವಂಥದ್ದು. ಒಂದು ಸಣ್ಣ ಪ್ರಮಾಣದ ಅಮೌಂಟನ್ನು ಕೊಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ಈ ಏನು ನೀವು ನೋಡ್ತಾ ಇದ್ದೀರಾ ಈ ಕವರ್ಗಳಲ್ಲಿ ಎಲ್ಲವೂ ಕೂಡ ಅವರ ಕಷ್ಟವನ್ನು ಬರೆದು ಈ ಕಾಯಿ ಒಳಗಡೆಗೆ ಸೇರಿಸಿ ಕಟ್ಟಿ ಹೋಗಿದ್ದೆ ಆಯಿತು ಅಂತಂದರೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರ ಆಗೋಂಥದ್ದು ನಾವು ಕೇಳ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ವಿಸ್ಮಯ ರೀತಿಯಲ್ಲಿ ಒಂದು ಸರ್ಪ ಕೂಡ ಹರಿದಾಡ್ತಾ ಇದೆ. ಆ ಸರ್ಪದ ಜೊತೆಗೆ ಒಂದು ಸಣ್ಣ ಮರಿ ಕೂಡ ಮೊನ್ನೆ ನೋಡಿವಿ,
ಬಂದಂಥ ಭಕ್ತರ ಕಣ್ಣಿಗೆ ಕೂಡ ಕಾಣ್ತಾ ಇದೆ ಇಲ್ಲಿ ಸಣ್ಣ ಸರ್ಪ. ಅಂಥ ಒಂದು ಸರ್ಪ ರಾತ್ರಿ ಭಾಗದಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರ್ಬೋದು. ಇಲ್ಲೆಲ್ಲ ಒಂದು ಸಂಚಾರ ನಡೀತಾ ಇದೆ, ದೇವಿ ಸಂಚಾರ. ಮತ್ತು ಇಲ್ಲೇನು ಕಾಯನ್ನು ಕಟ್ಟಿ ಹೋಗಿರ್ತೀರ ಆ ದೇವಿಯ ಒಂದು ಆಶೀರ್ವಾದದಿಂದ ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ತಾವು ಕೂಡ ಬನ್ನಿ, ಸಾಧ್ಯವಾದರೆ ನೀವು ಒಂದು ಕಾಯಿ ಕಟ್ಟಿ ನಿಮ್ಮ ಸಮಸ್ಯೆ ಏನಿದ್ರು ಬಗೆಹರಿಸ್ಕೊಳ್ಳಿ. ಅದೇ ರೀತಿ ಬಂದ ಮೇಲೆ ಎಲ್ಲರೂ ಕೂಡ ದಾಸೋಹವನ್ನು ಪ್ರಸಾದವನ್ನು ತೊಗೊಂಡಾಗ ಯಾರು ಹೋಗಬೇಡ್ರಿ. ಬೆಳಿಗ್ಗೆ 9ರಿಂದ ರಾತ್ರಿ 11-12 ಗಂಟೆವರೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಅವತ್ತು ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಬನ್ನಿರಿ. ಏಕೆಂದರೆ ವಿಶೇಷವಾಗಿ ಅವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7-8 ಗಂಟೆವರೆಗೂ ಹೋಮಾದಿಗಳು ವಿಶೇಷವಾಗಿ ಗುರೂಜಿಯವರ ನೇತೃತ್ವದಲ್ಲಿ ನಡೀತೈತೆ. ತಾವುಗಳೆಲ್ಲ ಆಗಮಿಸ್ಬೇಕಂತೇಳಿ ಈ ಮೂಲಕ ಮತ್ತೊಮ್ಮೆ ನಾನು ಕಳ್ಕಳಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾಯಿಯನ್ನು ನಾನು ಕಟ್ಟಲಿಕ್ಕೆ ಹೇಳಿದ್ದೇನೆ ಬಿಟ್ಟರೆ ಇನ್ನು ಬಿಚ್ಚಲಿಕ್ಕೆ ಯಾವುದೇ ರೀತಿಯ ಆ ತಾಯಿ ಆಜ್ಞೆ ಕೊಟ್ಟಿಲ್ಲ ನನಗೆ. ಅದು ಇನ್ನು ಯಾವಾಗ ಆ ತಾಯಿ ಬಿಚ್ಚು ಅಂತ ಹೇಳ್ತಾಳೋ ಅಥವಾ ಅಲ್ಲೇ ಇರಲಿ ಅಂತ ಹೇಳ್ತೈತೆ ನಮ್ಮ ತಾಯಿ. ಆ ತಾಯಿ ಅನುಗ್ರಹ, ನನ್ನ ತಾಯಿಯ ಏನು ಆಜ್ಞೆ ಮೇರೆಗೆ ನಾವು ಮಾಡ್ತಾ ಇದ್ದೇವೆ ಬಿಟ್ಟರೆ ಇಲ್ಲಿಂದ ಯಾವುದನ್ನು ಅದನ್ನು ತೆಗಿಬೇಕು, ಅಮಾವಾಸ್ಯೆಗೆ ತೆಗಿಬೇಕು, ಪೌರ್ಣಮಿಗೆ ತೆಗಿಬೇಕು ಅನ್ನೋ ಭಾವನೆಗಳು ಯಾವಿಲ್ಲ. ಆ ತಾಯಿ ಏನು ಪ್ರತ್ಯಂಗಿರಾ ದೇವಿ, ಆ ನಮ್ಮ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಆಜ್ಞೆ ಮೇರೆಗೆ ಕಟ್ಟಿದ್ದೀವಿ. ಬಿಚ್ಚೋದು ಆ ತಾಯಿಗೆ ಗೊತ್ತೇ ಬಿಟ್ಟು ನನಗೆ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ನಾನು ವಿಚಾರ ನಿಮಗೆ ತಿಳಿಸ್ತೀನಿ.